ಫಿಲ್ಟರ್ಸ್ ಲೇಬರ್ ಎಲ್ಲ ಸೇರಿ 9500 rupees ಆಯ್ತು. OEM ಫಿಲ್ಟರ್ ಯೂನಿಯನ್ ವೋಕ್ಸ್ವ್ಯಾಗನ್ AC ಫಿಲ್ಟರ್ ಆಗಿರುತ್ತೆ. ಹಾಯ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಆಕ್ಟೇನ್ ಆಟೋಮೋಟಿವ್. ಇವತ್ತು ಡೇಟ್ ಬಂದು 16th February, ಸೊ ಮಂಡೇ ಆಗಿದೆ. ಅಂಡ್ ಇವತ್ತು ನಾವು ನಮ್ಮ ಸ್ಕೋಡಾನ ಸರ್ವಿಸ್ ಮಾಡ್ಸಕ್ ಹೋಗ್ತಾ ಇದೀವಿ. ಸೊ ಅದೇ ಪ್ಲೇಸ್ ಎಲ್ಲಿ ನಾನೊಂದು ಹೆಡ್ಲೈಟ್ ರಿಲೇ ಎಲ್ಲ ಚೇಂಜ್ ಮಾಡಿಸಿದೆ, ನಾನು ಪ್ರೀವಿಯಸ್ ವಿಡಿಯೋಲಿ ಹೇಳಿದ್ನಲ್ಲ, ಅದೇ ಒಂದು ಕಡೆ ಸರ್ವಿಸ್ ಮಾಡ್ಸಕ್ ಹೋಗ್ತಿದೀನಿ. ಇಟ್ಸ್ ಅ ಪೀರಿಯಾಡಿಕ್ ಆನ್ಯುವಲ್ ಸರ್ವಿಸ್, ಅಂದ್ರೆ 15,000 kilometers ಏನ್ ಸರ್ವಿಸ್ ಮಾಡಿಸ್ಬೇಕು, ಆಯಿಲ್ ಚೇಂಜ್ ಅದು ಇದು ಮಾಡಿಸ್ಬೇಕು, ಏನೇನೆಲ್ಲ ಮಾಡ್ತಾರೆ ಅಂಡ್ ಆಚೆ ಕಡೆ ಮಾಡ್ಸೋದು ಸೇಫ್ ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಏನ್ ಕಾಸ್ಟ್ ಆಗುತ್ತೆ ತಿಳಿಸ್ಕೊಡ್ತೀನಿ. ಸೊ ಈಗ ಲೆಟ್ಸ್ ಗೋ ಡೈರೆಕ್ಟ್ಲಿ ಓವರ್ ದೇರ್. ಸೊ ವರ್ಕ್ ಸ್ಟಾರ್ಟ್ ಆಗಿದೆ. ಸೊ ಹಳೆ ಆಯಿಲ್ ಎಲ್ಲ ಈಗ ರಿಮೂವ್ ಮಾಡ್ತಾ ಇದ್ದಾರೆ. ಆಯಿಲ್ ರಿಮೂವ್ ಮಾಡಿದ್ಮೇಲೆ ಆಮೇಲೆ ನನ್ನಲ್ಲಿ ಕ್ರ್ಯಾಂಕ್ ಶಾಫ್ಟ್ ಸೆನ್ಸರ್ ಅನ್ನೋದೊಂದು ಪ್ರಾಬ್ಲಮ್ ಇದೆ. ಅಂದ್ರೆ ಒಂದು ಪಿಕಪ್ ಬರ್ತಾ ಇಲ್ಲ, ಒಂಥರ ಕಾಯಿಲ್ ಲೈಟ್ ತರ ಬರ್ತಾ ಇದೆ. ಸೊ ಅದನ್ನು ನೋಡ್ಬೇಕು. ಅದಕ್ಕೆ ಮಾಡೋಕ್ಕೆ ಗೇರ್ ಬಾಕ್ಸ್ ಎಲ್ಲ ಬಿಚ್ಚಬೇಕಾಗತ್ತಂತೆ. ಆದ್ರಿಂದ ಅದನ್ನ ಸ್ವಲ್ಪ ನೋಡ್ಬೇಕು. ಅದು ಯಾವಾಗ್ಲೂ ನನಗೆ ಪ್ರಾಬ್ಲಮ್ ಕೊಡ್ತಿಲ್ಲ, ರೇರ್ಲಿ ಪ್ರಾಬ್ಲಮ್ ಕೊಡ್ತಿರೋದ್ರಿಂದ ಅದನ್ನ ಚೆಕ್ ಮಾಡಿಸ್ಬೇಕು. ಈಗ ಫಸ್ಟ್ ಆಯಿಲ್ ರಿಮೂವ್ ಮಾಡಿ ಆಯಿಲ್ ಸರ್ವಿಸ್ ಎಲ್ಲ ಕಂಪ್ಲೀಟ್ ಮಾಡ್ಬಿಡ್ತಾರೆ. ಇದೆ ಇದರ ಒಂದು ಆಯಿಲ್ ಫಿಲ್ಟರ್ ಫುಲ್ ಡಮಾರ್. ಸೊ ಇದು ಬಂದು ಇದರ ಏರ್ ಫಿಲ್ಟರ್ ಕಂಪ್ಲೀಟ್ಲಿ ಗಾನ್. ನಾವು ನನ್ನ ಲಾಸ್ಟ್ ಸರ್ವಿಸ್ ಅಲ್ಲಿ ಚೇಂಜೇ ಮಾಡಿಸಿರ್ಲಿಲ್ಲ, ಕ್ಲೀನ್ ಮಾಡಿ ಹಾಕ್ಸ್ಬಿಟ್ಟಿದೆ. ಯಾಕಂದ್ರೆ ನನಗೆ ಒರಿಜಿನಲ್ ಸಿಕ್ಕಿರಲಿಲ್ಲ ಅಂದ್ಬಿಟ್ಟು. ಸೊ ಇದು AC ಫಿಲ್ಟರ್. ಇದು ನಾನು ಫುಲ್ ಎಲ್ಲ ಕರೆಕ್ಟಾಗಿ ನಾವು ಯೂಟಿಲೈಸ್ ಮಾಡ್ಕೊಡ್ತೀವಿ. ಕಾರ್ನು ಅಷ್ಟೇ, ಫಿಲ್ಟರ್ಸ್ಗಳನ್ನೂ ಅಷ್ಟೇ. ಸೊ ಶೆಲ್ದು ಇಂಜಿನ್ ಆಯಿಲು ಫುಲ್ಲಿ ಸಿಂಥೆಟಿಕ್. ಸೊ OEM ಫಿಲ್ಟರ್ ಯೂನಿಯನ್ ವೋಕ್ಸ್ವ್ಯಾಗನ್. ಸೊ ಇದು ಬಂದು ಆಯಿಲ್ ಫಿಲ್ಟರ್ ಆಗಿರುತ್ತೆ. ಅಂಡ್ ಇದು ಇದರ ಒಂದು AC ಫಿಲ್ಟರ್ ಆಗಿರುತ್ತೆ. ಇಲ್ಲಿ ಇದರ ಏರ್ ಫಿಲ್ಟರ್ ಇದೆ. ಅಂಡ್ ಇದು ಬಂದು ಇದರ ಡೀಸೆಲ್ ಫಿಲ್ಟರ್. ಸೊ ನೋಡ್ತಿರ್ಬೋದು ಎಲ್ಲ OEM ಹಾಕ್ಸ್ತಾ ಇರೋದು. ಸೊ ಲೆಟ್ ದೆಮ್ ಫಿಟ್ ಇಟ್. ಈ ಡೀಸೆಲ್ ಫಿಲ್ಟ್ರು ಇಲ್ಲಿ ಪ್ಲೇಸ್ ಆಗಿರುತ್ತೆ. ಇದು ನಾನು ಚೇಂಜೇ ಮಾಡಿಸಿಲ್ಲ ಲಾಸ್ಟ್ ಸರ್ವಿಸ್ ಇಂದ. ಅಪ್ರಾಕ್ಸಿಮೇಟ್ಲಿ ಡೀಸೆಲ್ ಫಿಲ್ಟರ್ ಒಂದು 60,000 kilometers ಆಗಿದೆ. ನಮಗೆ ಗೊತ್ತೇ ಇರಲಿಲ್ಲ ಚೇಂಜ್ ಮಾಡಿಸ್ಬೇಕಂತ, ಅದು ಚೇಂಜ್ ಆಗಿರಲಿಲ್ಲ. ಕೂಲೆಂಟು ಟಾಪ್ ಅಪ್ ಮಾಡಿಸ್ಬೇಕಿತ್ತು, ಸ್ವಲ್ಪ ಖಾಲಿ ಆಗಿದೆ, ಅದನ್ನು ಮಾಡಿಸ್ಬಿಡ್ತೀನಿ. ಈಗ ಎಲ್ಲ ಫಿಟ್ಮೆಂಟ್ ಡನ್. ಈಗ ಅವರೊಂದು ಟೆಸ್ಟ್ ಡ್ರೈವ್ ತಗೋತಾರೆ. ಅದಾದ್ಮೇಲೆ ಇನ್ನೇನೇನು ಪ್ರಾಬ್ಲಮ್ಸ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಫೈನಲಿ ಆಲ್ ಡನ್, ಸರ್ವಿಸಿಂಗ್ ಡನ್. ನಾನು ವಿಡಿಯೋ ತೋರಿಸ್ಕೊಟ್ಟೆ. ನಾನು ಶೋರೂಮ್ ಅಲ್ಲಿ ಮಾಡಿಸಿಲ್ಲ, ಇವ್ರಿಗೆ ನಮ್ ಪರಿಚಯ ಇರೋದು. ಅಂಡ್ ಇಲ್ಲಿ ಬರೀ ಜರ್ಮನ್ ಕಾರ್ಸ್, ಅಂದ್ರೆ ಬರೀ ಸ್ಕೋಡಾ ವೋಕ್ಸ್ವ್ಯಾಗನ್ ಕಾರ್ಸ್ನೇ ಮಾಡೋದು. ಆದ್ರಿಂದ ಇದು ನಮಗೆ ಗೊತ್ತಿರೋದ್ರಿಂದನೂ ನಾವು ಮುಂಚೆನೂ ಮಾಡಿಸ್ತಿದ್ವಿ ಇಲ್ಲೇ. ಆದ್ರಿಂದ ಈ ಸತಿ ಸರ್ವಿಸಿಂಗ್ ಇಲ್ಲೇ ಮಾಡಿಸ್ದೆ. ಸೊ ನನಗೆ ಸರ್ವಿಸಿಂಗ್ ಕಾಸ್ಟ್ ಎಲ್ಲ ಆಯಿಲ್, ಫಿಲ್ಟರ್ಸ್, ಲೇಬರ್ ಎಲ್ಲ ಸೇರಿ 9500 rupees ಆಯ್ತು. ಸುಮಾರು ಫಾಲ್ಟ್ ಕೋಡ್ಸ್ ಗಳಿತ್ತು, ಅದನ್ನು ಈಗ ಎರೇಸ್ ಮಾಡಿದ್ದಾರೆ. ಸೊ ಇನ್ನೇನಾರು ಫಾಲ್ಟ್ ಇದ್ರೆ ಈಗ ನನ್ಗೆ ನಾಳೆ ಬೆಳಿಗ್ಗೆ ಗೊತ್ತಾಗುತ್ತೆ, ಇಮಿಡಿಯೇಟ್ ಗೊತ್ತಾಗಲ್ಲ. ನಾಳೆ ಬೆಳಿಗ್ಗೆ ನನಗೆ ಗೊತ್ತಾಗುತ್ತೆ ಇಂಜಿನ್ ಲೈಟ್ ಬಂದಾಗ ಇನ್ನೇನಾರೋ ಫಾಲ್ಟ್ ಇದೆಯಾ ಅಂತ. ಸೊ ಒಂದು ಆಯಿಲ್ ಸೀಲೆಂಟ್ ಕೂಡ ಲೀಕೇಜ್ ಇದೆ. ಸೊ ಅದೊಂದು ರೆಡಿ ಈ ಗಾಡಿಗೆ ಬೇಕಾಗಿದೆ. ಅದೊಂದು ಮಾಡಿಸ್ಬಿಟ್ರೆ ನಮ್ಮ ಸ್ಕೋಡಾ ಆಲ್ ಸೆಟ್. ಇದೆಲ್ಲ ರೆಡಿ ಆದ್ಮೇಲೆ ಗೈಸ್, ಮೈ ಪ್ಲಾನ್ ಇಸ್ ಟು ಗೆಟ್ ಇಟ್ ಟ್ಯೂನ್ಡ್. ಸೊ ಆದಷ್ಟು ಬೇಗ ಅದನ್ನ ಮಾಡಿಸ್ತೀನಿ. ಸೊ ಫಸ್ಟ್ ಮೆಕ್ಯಾನಿಕಲ್ ವರ್ಕ್ಸ್ ಒಂದು ಶೋರೂಮ್ ಫಿನಿಶ್ಗೆ ತಂದ್ಬಿಡೋಣ ಈ ಕಾರ್ನ ಅಂತ ನಾನು ನಿಧಾನಕ್ಕೆ 1 by 1 ಎಲ್ಲ ಮಾಡಿಸ್ತಾ ಇದ್ದೀನಿ. ಈಗ ಆಯಿಲ್ ಸರ್ವಿಸ್ ಎಲ್ಲ ಆಗಿದೆ, ವೆರಿ ಸ್ಮೂತ್. ಅದು ಟ್ಯೂನ್ ಮಾಡಿಸ್ತೀನಿ. ಲೆಟ್ ಸಿ, ಒಂದು 3-4 ಜಾಗಗಳು ನಾನು ನೋಡ್ತಾ ಇದ್ದೀನಿ. ಸೊ ಯಾವ್ದು ನನಗೆ ಬೆಸ್ಟ್ ಅನ್ಸುತ್ತೆ ಅದನ್ನ ಮಾಡಿಸ್ತೀನಿ, ನಿಮ್ಗೂ ತಿಳಿಸ್ಕೊಡ್ತೀನಿ. ಸೊ ಸ್ಟೇ ಕನೆಕ್ಟೆಡ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಕ್ಕೆ ವೆಂಟೋಗೆ ನೆಕ್ಸ್ಟ್ ವಿಡಿಯೋಸ್ ಗಳಲ್ಲಿ ನೋಡಿ, ವೆಂಟೋನು ಇಲ್ಲೇ ನಾವು ಸರ್ವಿಸ್ ಮಾಡ್ತೀವಿ. ಅದು ಮೇಜರ್ ಸರ್ವಿಸ್ ಆಗಿರುತ್ತೆ. ಟೈಮಿಂಗ್ ಕಿಲ್ಟ್ ಎಲ್ಲ ಕಂಪ್ಲೀಟ್ ಚೇಂಜ್ ಆಗುತ್ತೆ, ಅದನ್ನು ನಿಮಗ್ ತೋರಿಸ್ಕೊಡ್ತೀನಿ. ಈ ವಿಡಿಯೋ ಶಾರ್ಟ್ ಅಂಡ್ ಸ್ವೀಟ್ ಆಗಿತ್ತು ನಮ್ಮ ಸ್ಕೋಡಾ ಬಗ್ಗೆ. ಲಿಟಲ್ ಒಂದು ಸಣ್ಣದ್ ಏನೇನ್ ಮಾಡಿಸ್ಬೇಕೋ ಮಾಡಿಸಾಗಿದೆ. ಅಂಡ್ ಎಲ್ಲಿ ಒಂದು ಬೆಟರ್ ಟ್ಯೂನ್ ಮಾಡಿಸ್ಬೋದು ಅನ್ನೋದು ಏನಾದ್ರು ಐಡಿಯಾ ನಿಮಗಿದ್ರೆ
ನಿಮ್ ಕಾರ್ಗಳಿಗೆ ಯಾವ್ದಾದ್ರು ಮಾಡ್ಸಿದ್ರೆ, ಸ್ಪೆಷಲಿ ನಮ್ಮಂತ ಈ ಜರ್ಮನ್ ಕಾರ್ಸ್ಗೆ ನೀವು ಮಾಡ್ಸಿದ್ರೆ ಹಾಕಿ ಎಲ್ಲಿ ಬೆಸ್ಟ್ ಮಾಡ್ತಾರೆ, ಮೈಸೂರ್ ಆಗಿರ್ಬೋದು, ಬ್ಯಾಂಗ್ಳೂರ್ ಆಗಿರ್ಬೋದು. ಸೊ ನಾನು ಅದ್ರ ಬಗ್ಗೆ ಏನಿಲ್ಲ, ಮೈಸೂರ್ ಬ್ಯಾಂಗ್ಳೂರ್ ಅಲ್ಲಿ ನನಗೆ ತಿಳಿಸ್ಕೊಟ್ರೆ ಐ ಗೆಟ್ ಇಟ್ ಡನ್, ಐ ಚೆಕ್ ಥ್ರೂ ದೆಮ್ ಅಷ್ಟೇ. ಸೊ ಈ ವಿಡಿಯೋ ಒಂದು ಚಿಕ್ಕದಾಗಿ ಸ್ವೀಟ್ ಆಗಿ ನಮ್ಮ ಸ್ಕೋಡಾ ಬಗ್ಗೆ ಆಗಿತ್ತು, ಸರ್ವಿಸ್ ಆಗಿದೆ. ಸೊ ಇನ್ನು 15,000 ನಥಿಂಗ್ ಓಡ್ಸೋದಷ್ಟೇ. 15,000 ಓಡಿಸಿದ್ರೆ ವಿಲ್ ಕ್ರಾಸ್ 3 lakh kilometers ಇನ್ ದಿಸ್ ಫ್ರೀಕಿಂಗ್ ಕಾರ್. ಸೊ ಒಂದು ಖುಷಿ, ಕಂಪ್ಲೀಟ್ 3 lakh kilometers ನಮ್ದೇ ಓನರ್ಶಿಪ್ ಅಲ್ಲಿ ಇದೆ, ಯಾವುದೇ ತರ ಬೇರೆಯವ್ರದಿಲ್ಲ, ನಮ್ದೇ ಕಾರು. ಸೊ ನೆಮ್ಮದಿಯಾಗಿ ನಮ್ಗೆ ಗೊತ್ತು ಏನ್ಲೆಲ್ಲಿ ಏನೇನಿದೆ, ಒಂದೊಂದ್ ಸಣ್ಣದು ಏನೇನ್ ಚೇಂಜ್ ಮಾಡ್ಸಿದೀವಿ ಅನ್ನೋದು ನಮಗ್ ಗೊತ್ತಿದೆ. ಆದ್ರಿಂದ ನೋಥಿಂಗ್ ಟು ವರಿ, ವಿ ಕ್ಯಾನ್ ಹಿಟ್ more lakhs of kilometers in this car. ಸೊ ಇಲ್ಲಿವರೆಗೂ ನೋಡಿದ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಆಕ್ಟೇನ್ ಆಟೋಮೋಟಿವ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ತರ ಕಂಟೆಂಟ್ ಬರ್ತಾನೆ ಇರುತ್ತೆ. ಅಂಡ್ ಏನೇ ಡೌಟ್ ಇದ್ರು ನಮ್ಮ ಸ್ಕೋಡಾ ಬಗ್ಗೆ ನೀವು ಕೇಳ್ಬೋದು, ನಾನು ಹೇಳ್ತೀನಿ. ಬ್ಲಾಗ್ ಅಲ್ಲಿ ಏನಾದ್ರು ಮಿಸ್ಟೇಕ್ಸ್ ಇದ್ರೆ ಅಂಡ್ ಇಂಪ್ರೂವೈಸೇಷನ್ ಏನಾದ್ರು ಮಾಡ್ಕೋಬೇಕು ಅಂದ್ರೆ ಕಮೆಂಟ್ ಹಾಕಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.